ಎಲ್ಲರಿಗೂ ನಮಸ್ಕಾರ. ಸಮನ್ವಿ ಕಿಚನ್ಸ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಹರಿವೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಸೊಪ್ಪನ್ನ ಬಿಡಿಸಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ತೀರಾ ಸಣ್ಣಕ್ಕೇನು ಹೆಚ್ಚಿಟ್ಕೋಬಾರ್ದು, ಈ ಥರ ಹೆಚ್ಚಿಟ್ಕೋಬೇಕು. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್: ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ ತೊಗೊಂಡಿದ್ದೀನಿ ಹಸಿದು, ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕು, ತುಂಬ ಜಾಸ್ತಿ ಏನು ಎಣ್ಣೆ ಬೇಡ ಇದಕ್ಕೆ. ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಚಟಪಟ ಆದಮೇಲೆ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಹಸಿದನ್ನೇ ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಈರುಳ್ಳಿನ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಏನು ಹೆಚ್ಚಿಟ್ಕೊಳ್ಳೋದು ಬೇಡ, ಸ್ವಲ್ಪ ದೊಡ್ಡದಾಗೆ ಹೆಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯಕ್ಕೆ. ನೋಡಿ, ಇವಾಗೆಲ್ಲ ಈರುಳ್ಳಿ ಹಾಕಿ ನೀಟಾಗಿ ಕೈ ಆಡ್ಕೋಬೇಕು. ನೋಡಿ, ಈ ಥರ ಕೈ ಆಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊಪ್ಪಿನ ಪಲ್ಯ ಮಾಡುವಾಗ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕು, ಜಾಸ್ತಿ ಏನು ಉಪ್ಪು ಹಿಡಿಯಲ್ಲ. ಹಾಗಾಗಿ ಇವಾಗ ಉಪ್ಪು ಹಾಕಿದ ಮೇಲೆ ಮತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸೊಪ್ಪನ್ನ 4-5 ಗಂಟೆ ಮುಂಚೆನೇ ತೊಳೆದಿಟ್ಕೋಬೇಕು. ಸೊಪ್ಪಲ್ಲಿರೋ ಎಲ್ಲ ನೀರು ಇಳಿದು ಸೊಪ್ಪು ಫ್ರೆಶ್ ಆಗುತ್ತೆ ಮತ್ತು ಹೂ ಥರ ಅರಳಿರುತ್ತೆ. ಹಾಗಾಗಿ ಸೊಪ್ಪಿನ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಎಲ್ಲ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನ ಚಿಮ್ಕಿಸ್ಬೇಕು. 1-2 ಸರಿ ಚಿಮ್ಕಿಸಿದ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೋಡಿ, ಈ ಥರ ನಾನು ಚಿಮ್ಕಿಸ್ತಾ ಇದ್ದೀನಲ್ಲ, ಆ ಥರ ಸ್ವಲ್ಪ ಹಿಂಗೆ ಚಿಮ್ಕಿಸ್ಕೋಬೇಕು. ನೀರನ್ನ ಚಿಮ್ಕಿಸಿದ ಮೇಲೆ ಕೈ ಆಡೋಕ್ಕೇನು ಹೋಗಬಾರ್ದು, ಹಾಗೆ ಕ್ಲೋಸ್ ಮಾಡಿಡಬೇಕು. ನೋಡಿ, ಈ ಥರ ಇವಾಗ ನಾನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಈಗ 2 ನಿಮಿಷ ಬಿಟ್ಟು ಓಪನ್ ಮಾಡಿದರೆ ನೋಡಿ, ಸೊಪ್ಪೆಲ್ಲ ಬಾಡ್ಕೊಂಡಿದೆ. ಇವಾಗ ನೀಟಾಗಿ ಎಲ್ಲ ಕೈ ಆಡ್ಕೋಬೇಕು. ಒಗ್ಗರಣೆ ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಕೈ ಆಡ್ಕೋಬೇಕು. ಹರಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗೋ ಥರ ಕೈ ಆಡ್ಕೊಂಡ್ಮೇಲೆ ಲಾಸ್ಟಿಗೆ ತೆಂಗಿನ ತುರಿ ಹಾಕಬೇಕು. ನೋಡಿ, ಎಲ್ಲ ತೆಂಗಿನ ತುರಿ ಹಾಕಿದ ಮೇಲೆ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಹರಿವಿನ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು 2 ನಿಮಿಷ ಬಿಡಬೇಕು. ಮತ್ತೆ ಓಪನ್ ಮಾಡ್ತಾಯಿದ್ದೀನಿ ಇವಾಗ 2 ನಿಮಿಷ ಬಿಟ್ಟು. ನೋಡಿ, ಇವಾಗ ಹರಿವಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಖಾರ ಏನಿರಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಹರಿವೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ರೊಟ್ಟಿ, ಚಪಾತಿ, ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ದಿಢೀರಂತನೂ ಮಾಡ್ಬೋದು.